ಅಣ್ಣ ಅಣ್ಣ ಹೆಂಗಣ್ಣ ಕೆಲಸ ಮಾಡ್ತಿದ್ದೀರಾ? ಹೊಟ್ಟೆ ಬೇಕಾಗ ತಿನ್ನಕ್ಕೆ ಕೆಲಸ ಮಾಡಲೇಬೇಕು ಅಣ್ಣ ಸರ್. ನಿಮ್ಗೆ ಯಾವತ್ತು ಏನು ಅನ್ಸೇ ಇಲ್ವಾ? ನನ್ನ ಸರ್ ಆಗಲಿ ಏನು ಮಾಡ್ತೀಯ, ಬಿಟ್ಲಿಕ್ಕೆ ಹೊಟ್ಟೆಗೆ ಹಣ ಸಿಕ್ಕಲ್ಲ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? 20 ವರ್ಷ. 20 ವರ್ಷದಿಂದ ಆಟೋಲೇ ಇದ್ದೀರಾ? ಆಟೋಲೇ. ಸರಿ ಹೋಗೋಣ, ಮುಂದಕ್ಕೆ ಹೋಗೋಣ. ಅಣ್ಣ ನಡೀರಣ್ಣ. ಇದಕ್ಕೆ ಹಾಕ್ಬೇಕಾ? ಅದೇ ಬೇಡ ಸರ್, ಒಳ್ಳೆ ಪ್ಲಾಸ್ಟಿಕ್ ಗೊಬ್ಬರ. ಪ್ಲಾಸ್ಟಿಕ್ ಮಾತ್ರನಾ? ಬಾಟ್ಲುಗಳೆಲ್ಲ ಇದಕ್ಕೆ ಹಾಕ್ಬೇಕಾ? ಸರಿ ಅಣ್ಣ. ಏನಣ್ಣ ಚಪಾತಿ ಗಿಪಾತಿ ಎಲ್ಲ ಹಾಕೋರೆ. ನಿಮ್ಗೆ ಯಾವತ್ತು ಏನು ಅನ್ಸಿಲ್ವಣ್ಣ ಈ ಕೆಲಸ ಬೇಡ ಅಂತಲ್ಲ ಏನು ಅನ್ಸಿಲ್ವ ಯಾವತ್ತು? ಅದೇ ಈ ಕೆಲಸ ಮಾತ್ರ ಭಾರಿ ಕಷ್ಟ ಮಾಡೋದು. ಮನೇಲಿ ಬಿಟ್ಟಿರೋ ಚಪಾತಿ ಅನ್ನ ಈ ಸ್ಮೆಲ್ ಬಂದಿರೋದು ಎಲ್ಲಾನು ತಗೊಂಬಂದು ಇವ್ರ ಕೈ ಕೊಡ್ತಾರೆ. ಇವ್ರೆತ್ತಿ ಗಾಡಿಗೆ ಹಾಕೊಂಡು ಗಾಡಿಲಿ ಕೂತ್ಕೊಂಡು ಗಾಡಿಲಿ ಟ್ರಾವೆಲ್ ಮಾಡ್ತಾರೆ. ಅದೇ ಹ್ಯಾಟ್ಸ್ ಆಫ್ ಅಣ್ಣ. ಬರಬೇಕಾದ್ರೆ ಒಂದು ಕಾರ್ನರ್ ಮೂಲೆಯಲ್ಲಿ ಒಂದು ಸ್ಕೂಲು, ಎಕ್ಸಾಕ್ಟ್ ಸ್ಕೂಲ್ ಕಾಂಪೌಂಡ್ ಕಾರ್ನರಲ್ಲಿ ಡೈಪರ್ ಇರತ್ತಲ್ಲ, ಆ ಡೈಪರ್ನೆಲ್ಲ ಮೂಲೆಗೆ ಹಾಕಿದ್ರು. ಅದನ್ನು ಹಂಗೆ ಒಂದು ಕವರ್ಗೂ ಕಟ್ಟಿಟ್ಟಿಲ್ಲ, ಜಸ್ಟ್ ಹಂಗೆ ಕಾರ್ನರಲ್ಲಿ ಹಂಗೆ ಮೂಲೆಯಲ್ಲಿ ಹಾಕಿಟ್ಬಿಟ್ಟಿದ್ರು. ಈಗ ಅಲ್ಲಿ ಹಾಕೋ ಬದಲು ಒಂದು ಕವರ್ಗೆ ಕಟ್ಬಿಟ್ಟು ಕೊಟ್ಟರೆ ಅದನ್ನು ಆಟೋದಲ್ಲಿ ಬಂದಾಗ ಮನೆ ಹತ್ರ ಕೊಟ್ಟರೆ ಅದನ್ನೇ ಈಸ್ಕೊಂಡು ಹೋಗ್ತಿದ್ರು. ಕಲೆಯನ್ನು ತೋರಿಸೋ ಈ ಕೈಗಳಿಗೆ ಹೇಗೆ ರೆಸ್ಪೆಕ್ಟ್ ಕೊಟ್ಟು ಮರ್ಯಾದೆ ಕೊಡ್ತಿರೋ, ಅದೇ ರೀತಿ ಕಸವನ್ನು ತೆಗೆಯೋ ಆ ಕೈಗಳಿಗೂ ಕೂಡ ಒಂದು ರೆಸ್ಪೆಕ್ಟ್ ಅಂತ ಇರುತ್ತೆ, ಒಂದು ಮರ್ಯಾದೆ ಅಂತ ಇರುತ್ತೆ. ಅದಷ್ಟೇ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದೇ ರೀತಿ ಮನೆ ಹತ್ರ ಬಂದಾಗ ಅವ್ರದ್ದೇ ಆದ ಒಂದು ಗೌರವ ಇರುತ್ತೆ. ಆ ಗೌರವ ಕೊಡಿ, ಅಷ್ಟೇ ಸಾಕು. ಮನೆಗೆ ಹೋಗಿ ಡಸ್ಟ್ಬಿನ್ ಈಸ್ಕೊಂಡು ಕಸ ಹಾಕೋದು ಒಂದು ಕಡೆ ಆದರೆ, ಕಸನೇ ತೊಗೊಂಬಂದು ರೋಡ್ಗೆ ಹಾಕಿರ್ತಾರೆ. ಇವರೇನಾದರೂ ಇನ್ ಕೇಸ್ ಏನಾದ್ರು ರೋಡ್ ಅಲ್ಲಿ ಕಸ ಏನೋ ಕ್ಲೀನ್ ಮಾಡಿಲ್ಲ ಅಂದರೆ 2-3 ದಿವಸಕ್ಕೆ ರೋಡೇ ಬ್ಲಾಕ್ ಆಗಿಬಿಡುತ್ತೆ ಅನಿಸುತ್ತೆ, ಅಷ್ಟು ಕಸ ಅಲ್ಲಿ ತುಂಬಿದ್ರು. ಚಾಪೆನ ಕೆಳಗೆ ಹಾಕಿ ಅಲ್ಲಿರೋ ಕಸನ ಕವರ್ ತೆಗೆದು ಆ ಚಾಪೆಗೆ ಈ ಡ್ರೈ ಐಟಮ್ ಎಲ್ಲ ಚಾಪೆಗೆ ಹಾಕಿ ಆ ಕವರ್ನೆಲ್ಲ ಒಂದು ಚೀಲಕ್ಕೆ ಹಾಕಿ ಅದನ್ನೆತ್ತಿ ಸಪ್ರೇಟ್ ಮಾಡಿ ಈ ಚಾಪೆಲಿರೋ ಕಸನ ತೊಗೊಂಡೋಗಿ ಒಳಗಡೆಗೆ ಹಾಕಬೇಕು. ನೋಡಿ, ಇದಕ್ಕೆ ಮುಂಚೆ ಎಷ್ಟು ಕಸ ಆಯಿತು, ಇವಾಗ ಎಷ್ಟು ಕಸ ಇದೆ ಅಂತ ಎಲ್ಲ ಕ್ಲೀನ್ ಮಾಡಿ ಗಾಡಿಗೆ ತುಂಬಿದ್ದೀವಿ. ನಾವು ಬಿಟ್ಟಿದ್ರೆ ರೋಡೇ ಬ್ಲಾಕ್ ಆಗ್ಬಿಡುತ್ತೆ. ಇಲ್ಲಿ ಒಂದು ದಿವಸ ಬಿಟ್ಟರೆ ರೋಡೇ ಬ್ಲಾಕ್ ಆಗ್ಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ಸಿಕ್ಕಾಪಟ್ಟೆ ದೊಡ್ಡ ಎಕ್ಸ್ಪೀರಿಯನ್ಸ್ ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಇದೊಂದು ಕಾಣಿಕೆ ಅಂತ ಇಟ್ಕೊಬೇಕು. ಅಯ್ಯೋ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿರೀಕ್ಷಾ ಅವರು ಅಲ್ಲಿ ಬೆವರು ಹೊಡ್ಸ್ಕೊಂಡಂಗೆ ನಂಗೆ ಕೈಲ ಅವ್ರಷ್ಟು ಕಷ್ಟಪಡೋದು ನೋಡೋಕ್ಕಾಗಲ್ಲ. ಪ್ರೌಡ್ ಅಂತ ಹೇಳ್ಬೋದು ಮ್ಯಾಮ್, ಅಷ್ಟೇ. ಅವರ ಕೆಲಸ ಮಾಡಿದಾಗ ನನಗೆ ಹೆಮ್ಮೆ ಇದೆ. ರುದ್ರ ಅವರೇ, ನಿಮ್ಮನ್ನು ಹುಡುಕೊಂಡು ನಿಮ್ಮ ಸ್ನೇಹಿತರು ಬಂದಿದ್ದಾರೆ ಆಯಿತಾ? ನೀವು ತುಂಬ ಮಿಸ್ ಮಾಡ್ಕೊಳ್ತಿದ್ರಂತೆ, ಅವರು ಬಂದಿದ್ದಾರೆ. ಅವ್ರನ್ನ ಕರ್ಸೋಣ ಅಲ್ಲ? ಓಕೆ, ಎಸ್ ಪ್ಲೀಸ್ ಬನ್ನಿ. ರುದ್ರ ಅವರು 1 ದಿವಸದ ಮಟ್ಟಿಗೆ ನಿಮ್ಮೆಲ್ಲರ ಜೀವನವನ್ನು ಜೀವಿಸಿದ್ರು. ನಿಮ್ಮೆಲ್ಲರ ಜೊತೆ ಇದ್ದು ಯಾವ ಒಂದು ಮುಜುಗರನೂ ಇಲ್ಲದೆ ಖುಷಿಯಾಗಿ ಕೆಲಸ ಮಾಡಿದ್ದಾರೆ. ಹೇಗೆ ಅನ್ನಿಸ್ತುಮ್ಮ ನಿಮಗೆ? ಚೆನ್ನಾಗಿ ಅನ್ನಿಸ್ತು ನಮಗೆ. ಬಂದು ನಮ್ಮ ಜೊತೆ ಮಾಡಿದ್ರು ಅವರು ಕೆಲಸ. ನಾವು ಬೆಳಗ್ಗೆ ಎದ್ದು 6 ಗಂಟೆಗೆ ಬರ್ತೀವಮ್ಮ ಕೆಲಸಕ್ಕೆ, 10:30ವರೆಗೂ ಮಾಡ್ತೀವಿ. ಮತ್ತು ನಮ್ಗೆ 1 ಅವರ್ ಅಷ್ಟು, ಮತ್ತು ತಿರ್ಗಿ 2 ಗಂಟೆವರೆಗೂ ಮಾಡ್ತೀವಮ್ಮ ಕೆಲಸ. ಏನಂದರೆ ಮನೆಯವರು ಎಲ್ಲ ಸಗ್ರಿಗೇಷನ್ ಮಾಡಲ್ಲ, ಹಂಗೆ ಎಲ್ಲ ಹಾಕ್ಬಿಡ್ತಾರೆ. ಅದು ನಮ್ಗೆ ಒಂದು ಸ್ವಲ್ಪ ಡಿವೈಡ್ ಮಾಡಿ ಹಾಕಿದ್ರೆ ನಮ್ಗೆ ಸ್ವಲ್ಪ ಹೆಲ್ಪ್ ಇರುತ್ತೆ. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಿದ್ದೀರಾ? 19 ವರ್ಷದಿಂದ ಮಾಡ್ತಾ ಇದ್ದೀನಿ. 19 ವರ್ಷದಿಂದ. ಯಾವತ್ತಾದ್ರೂ ಒಂದು ಸಲ ನಿಮ್ಗೆ ಅಯ್ಯೋ ಯಾಕೆ ನಾನು ಈ ಕೆಲಸ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಾ? ಇಲ್ಲಮ್ಮ, ಖುಷಿಯಾಗಿ ಮಾಡ್ಕೊಂಡು ಹೋಯ್ತೀವಿ. ನಮಗೆ ಇದರಿಂದನೇ ನಾವು ಊಟ ಮಾಡ್ತಾ ಇದ್ದೀವಿ ಅಮ್ಮ. 21 ವರ್ಷದಿಂದ ಕೆಲಸ ಮಾಡ್ತೀವಿ ಮೇಡಮ್ ನಾವು. ಅವತ್ತಿಂದ ಏನು ಬೇಜಾರಾಗಿಲ್ಲ. ಜನಕ್ಕೆ ಹೇಳೋದು ಒಂದೇ ಮೇಡಮ್, ಕಸ 3 ದಿವಸ 4 ದಿವಸ ಇಟ್ಕೊಂಡ್ಬಿಟ್ಟು ರೋಡ್ಗೆ ಹಾಕಿಬಿಡ್ತಾರೆ, ಎಲ್ಲ ಹುಳ ಎಲ್ಲ ಬಂದಿರ್ತವೆ. ಅದು ಒಬ್ಬರು ಮಾಡೋ ತಪ್ಪಿಗೆ ಎಷ್ಟೋ ಜನ ಕಾಯಿಲೆಗಳು ಬರ್ತವೆ. ಅದು ಮಾಡಬೇಡ್ರಿ ಅಂತ ನಾವು ಅವ್ರ ಕೈ ಮುಗಿದು ಕೇಳ್ಕೊತೀವಿ ಮೇಡಮ್. ಜನದಾಗ ಹೇಳ್ಕೊಳ್ದು ಮೇಡಮ್, ಕಸದ ಭಾಳ ತೊಂದರೆ. ಎಲ್ಲಿ ನೀರು ಕೊಡಿ ಅಂದರೆ ನಾವು ಪೂಜೆ ಮಾಡ್ಬೇಕು, ಕೊಡಲ್ಲ, ನೀವು ಬರಬೇಡ್ರಿ, ನಾವು ಸ್ನಾನ ಮಾಡಿ ಬರಬೇಡ್ರಿ ಅಂತಾರೆ.
ಒಂಥರ ಅಸಹ್ಯ ಮಾಡ್ಕೋತಾರೆ ಮೇಡಮ್. ನಮ್ಮನ್ನು ಮನುಷ್ಯರ ನೋಡ್ರಿ ಅಂತ ನಾವು ಕೇಳ್ಕೊಳ್ಳೋದು. ಐ ಥಿಂಕ್ ಬಾರ್ಡರಲ್ಲಿರುವಂಥ ಸೈನಿಕರು ನಮ್ಮನ್ನು ಪ್ರಾಣ ರಕ್ಷಣೆ ಮಾಡೋ ಮೂಲಕ ನಮ್ಮನ್ನು ಪ್ರತಿನಿತ್ಯ ಕಾಯ್ತಾ ಇದ್ದಾರೆ ಅಲ್ವಾ. ಆದರೆ ಇಲ್ಲಿರುವಂಥ ಈ ಸೈನಿಕರು ಪ್ರತಿ ದಿವಸ ಪ್ರತಿ ಕ್ಷಣ ನಮ್ಮ ಆರೋಗ್ಯವನ್ನು ಕಾಪಾಡೋದ್ರ ಮೂಲಕ ನಮ್ಮನ್ನೆಲ್ಲ ಜೋಪಾನ ಮಾಡ್ತಿದ್ದಾರೆ. ಈ ಎಲ್ಲ ವಾರಿಯರ್ಸ್ಗೆ ನಾವೆಲ್ಲರೂ ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಾಳ್ವಿಕಮ್ಮ, ಮೊದಲು ನಿಮ್ಮಿಂದನೇ ಶುರುವಾಗಲಿ. ನಾನು ಈ ಮೂಲಕ ನೋಡ್ತಾ ಇರುವ ಸಹಸ್ರಾರು ಕೋಟಿ ಜನರಲ್ಲಿ ಇಷ್ಟೇ ಕೇಳ್ಕೊಳ್ಳೋದು, ದಯಮಾಡಿ ಇನ್ನು ಮುಂದೇನಾದರೂ ಈ ಕಸಾನ ಹೀಗೆ ಬಿಸಾಕೋದನ್ನು ನಿಲ್ಲಿಸ್ಬಿಡೋಣ. ಇದನ್ನೆಲ್ಲ ನೋಡಿದ ಮೇಲೂ ಕಸಾನ ಬಿಸಾಕಬೇಕು ಅಂತ ನಮಗನ್ಸಿದ್ರೆ ನಾವು ಈ ಭೂಮಿ ಬದುಕಕ್ಕೆ ಲಾಯಕ್ಕಿಲ್ಲ, ಮನುಷ್ಯರು ಅಂತಲೇ ಅನ್ನಿಸ್ಕೊಳಕ್ಕಾಗಲ್ಲ. ಎಲ್ಲರಿಗೂ ನಾನು ಮಾಡ್ಕೊಳ್ಳುವಂತಹ ಕಳಕಳಿಯ ಮನವಿ. ತುಂಬ ಖುಷಿ ಆಯ್ತು ಇವತ್ತು ಇವ್ರನ್ನೆಲ್ಲ ನೋಡಿ. ಥ್ಯಾಂಕ್ ಯು. ಆ್ಯಂಡ್ ರುದ್ರ, ತುಂಬ ಖುಷಿಯಾಗುತ್ತೆ. ನಾವು ನೀರು ಕೇಳಿದಾಗ ಟಾಯ್ಲೆಟಲ್ಲಿ ಚಂಬಿರುತ್ತಲ್ಲ ಸರ್, ಅದರಲ್ಲಿ ಹಿಡ್ಕೊಂಬಂದು ಕೊಡ್ತಾರೆ ಸರ್. ಅವ್ರು ಕುಡಿಯೋಂಗಿದ್ರೆ ನಾವು ಯಾಕೆ ಅವ್ರಿಗೆ ಕೇಳ್ತಿದ್ದೇವೆ ಸರ್? ರೋಡ್ ಸ್ವಚ್ಛ ಮಾಡಿ ಗ್ಲಾಸ್ ಹೊಡೆದಿರ್ತಾನೆ, ಮುಳ್ಳು ತಂದು ಹಾಕಿರ್ತಾನೆ, ಹೇಲ್ ತಂದು ಹಾಕಿರ್ತಾನೆ, ಹುಚ್ಚ ಪ್ಯಾಡ್ಗಳು ಏನೇನೋ ತಂದು ಹಾಕಿರ್ತಾನೆ. ಅದು ನಾವು ಯಾರನ್ನೂ ಲೆಕ್ಕಕ್ಕೆ ಕೇಳಲ್ಲ. ನೀವೇ ಸಾಕಿದೆ ಅಂತ ಯಾರನ್ನೂ ಕೇಳಲ್ಲ. ನಮ್ಮ ಪಾಡಿಗೆ ನಾವು ಕಸ ಗುಡಿಸ್ಕೊಂಡು ಹೋಗಿ ನಮ್ಮ ಗುಡ್ಡೆ ಹಾಕ್ತಿದ್ದೀವಿ. ಆದಷ್ಟು ಮಾತ್ರ ದಯವಿಟ್ಟು ಗಾಡಿಯಲ್ಲಿ ಹಿಂಗೆ ತಳ್ಕೊಂಡು ಹೋಗ್ತಾನೆ, ಸಾರ್ ಅಂತ ಹೋಗೇ ಬಿಟ್ಟಿರ್ತಾನೆ. ಏನು ಮಾಡೋಣ ಸರ್? ಮಾಡೋದು ಅದೇ ಕೆಲಸ ಮಾಡ್ರಿ ಅಂತ ಅದೇ ಹೇಳೋದು ಸರ್. ಅವ್ರು ಏನೋ ಅಂದ್ರೆ ಕ್ಷಮೆ ಇರಲಿ ಅಮ್ಮ, ನೀವು ಹೇಳೋದೆಲ್ಲ ನಿಮ್ಮ ಕಷ್ಟ ನಮ್ಗೆ ಅರ್ಥ ಆಗುತ್ತೆ. ಇನ್ನಾದರೂ ಅರ್ಥ ಮಾಡ್ಕೊಳ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ಅರ್ಥ ಮಾಡ್ಕೊಳ್ಳಿರೋದು ಏನೂ ಮಾಡೋಕ್ಕಾಗಲ್ಲ. ಅದೊಂದು ಅರ್ಥ ಮಾಡಿಸ್ತಾನೆ ಅಲ್ವಾ? ಅಲ್ಲಿ ಕೂತ್ಕೊಂಡು ಏನೋ ಇದ್ರ ಬಗ್ಗೆ ಹೇಳೋದಕ್ಕೆ ಸ್ವಲ್ಪ ನಾಚಿಕೆ ಆಯಿತು. ಅಂದರೆ ರುದ್ರನ ಬಗ್ಗೆ ಹೆಮ್ಮೆ ಇದೆ ಈ ಥರದೊಂದು ಕೆಲಸ ಮಾಡಿದ್ದಕ್ಕೆ. ಅಂದರೆ ಮನುಷ್ಯರನ್ನ ನಾವು ಯಾವತ್ತೂ ಮನುಷ್ಯರು ಅಂತ ನೋಡಲು ಅಲ್ಲಿ ತನಕ ಸುಮ್ಮನೆ ಅವ್ರ ಬಗ್ಗೆ ನಾವು ಏನೇ ಹೇಳಿದ್ರು ಲಿಪ್ ಸಿಂಪತಿ ಆಗುತ್ತೆ. ಎಲ್ಲರಿಗೂ ಬುದ್ಧಿ ಹೇಳಿ ಜನ ಬದಲಾಗೋಗಿದ್ರೆ ಇತಿಹಾಸದಲ್ಲಿ ನಮ್ಮೆಲ್ಲರಿಗಿಂತ ಉತ್ತಮರು ಏನೇನೋ ಹೇಳಿದ್ದಾರೆ. ಯಾಕೆ ಜನ ಅದನ್ನು ಫಾಲೋ ಮಾಡ್ತಾಯಿಲ್ಲ ಅಥವಾ ಯಾಕೆ ಹಾಗೆ ಬದುಕ್ತಿಲ್ಲ ಗೊತ್ತಿಲ್ಲ. ಈ ಥರ ದಿನ ಬೆಳಗಾಗೆದ್ದು ಬಂದು ನಮಗೋಸ್ಕರ ಕೆಲಸ ಮಾಡ್ತಾರೆ, ನಾವೆಲ್ಲ ಸ್ವಚ್ಛವಾಗಿರಲಿ ಅಂತ ಕೆಲಸ ಮಾಡ್ತಾರೆ. ಸೊ ನಾವು ಒಂದಷ್ಟು ಇದ್ರ ಬಗ್ಗೆ ಅರಿವು ಮೂಡಿಸ್ಕೋಬೇಕು. ಅಮ್ಮ, ನಿಮ್ಮಿಂದ ಯಾರ್ಯಾರಿಗೆ ಏನೇನಾಗಿದೆಯೋ ತಪ್ಪುಗಳೋ ಬೈಗುಳಗಳೋ ಎಲ್ಲದಕ್ಕೂ ನಾನು ಕ್ಷಮೆ ಕೇಳ್ತೀನಮ್ಮ. ಅಷ್ಟೇ ನನ್ನಿಂದ ಸಾಧ್ಯ. ಒಳ್ಳೇದಾಗ್ಲಮ್ಮ, ಎಲ್ಲರಿಗೂ ಒಳ್ಳೇದಾಗಲಿ. ರುದ್ರ ಮಾಸ್ಟರ್, ಕೊನೆಯದಾಗಿ ಈ ವೇದಿಕೆ ಮೇಲೆ ಈ ಕ್ಷಣದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಪೌರ ಕಾರ್ಮಿಕರಲ್ಲಿ ಯಾರು ಮಕ್ಕಳು ಮೊಮ್ಮಕ್ಕಳಿದ್ದಾರೆ ಅವ್ರು ಎಲ್ಲಿವರೆಗೂ ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಡ್ಯಾನ್ಸ್ ಮಾಡ್ತಾರೆ ಅಲ್ಲಿವರೆಗೂ ನಮ್ಮ ಕ್ಲಾಸಲ್ಲಿ ನಾವು ಫ್ರೀಯಾಗಿ ಹೇಳ್ಕೊಡ್ತೀವಿ. ಎಷ್ಟು ಸಂಪಾದನೆ ಮಾಡಿದ್ರಿ? ನಾನೊಂದು 700 ರೂಪಾಯಿ ದುಡ್ದೆ. ಆ 700 ರೂಪಾಯಿಲಿ ನಾನು ಅಲ್ಲೊಂದು 15-25 ಜನ ಇದ್ರು, ಅವ್ರಿಗೆಲ್ಲ ಕಾಫಿ ಕೊಡಿಸ್ದೆ. ಅದೇ ದುಡ್ಡಲ್ಲಿ ನಾನೇ ಕಾಫಿ ಕೊಡಿಸ್ದೆ. ಅಲ್ಲೊಂದು 340 ರೂಪಾಯಿ ಖರ್ಚಾಯಿತು. ಇನ್ನು 370 ರೂಪಾಯಿ ಉಳಿತು. ಆ ದುಡ್ಡು ಇಲ್ಲಿದೆ. ನನಗೆ ಯಾವಾಗಲೂ ಇದನ್ನು ನೋಡಿದಾಗ ನಂಗೆ ಜ್ಞಾಪಕ ಬರ್ತಿರ್ಬೇಕು ಅಂತ ಫ್ರೇಮ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಲ್ಲದಕ್ಕೂ ಇವ್ರ ಕಡೆಯಿಂದ ಒಂದು ಸೈನ್ ಹಾಕ್ಕೊಟ್ರೆ ಸಾಕು, ಇನ್ನೂ ಖುಷಿ ಆಗುತ್ತೆ ಮ್ಯಾಮ್ ನನಗೆ. ಸ್ವೀಟ್.